ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಸಡನ್ನಾಗಿ ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಟ್ರಿಪ್ ಹಾಕಿದ್ವಿ. ಅಂದರೆ ಯಾವುದೂ ಪ್ಲ್ಯಾನಿಂಗ್ ಇರಲಿಲ್ಲ. ವಿತಿನ್ ಒಂದು 2 ಅವರ್ಸಲ್ಲಿ ನಾವು ಹೊರಟಿದ್ವಿ. ಸೊ ಏನು ಪ್ಲ್ಯಾನ್ ಇಲ್ದಂಗೆ ಅಲ್ಲಿ ಹೋಗಿ ಏನೇನಾಯಿತು, ಯಾವ ಥರ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಾವು ಹೊರಟಿದ್ದು 9:30 ಟೈಮ್ಗೆ ಯಲಹಂಕದಿಂದ ಹೊರಟಿದ್ವಿ. 3 to 4 ಅವರ್ಸ್ ಜರ್ನಿ ಅಂತ ಹೇಳಿದ್ವಿ. ಸೊ ನಾವು 9:30 ಯಲಹಂಕ ಬಿಟ್ಟ ಮೇಲೆ ಆನ್ ದ ವೇ ನಮ್ಮ ಅಪ್ಪ ಅಮ್ಮನನ್ನು ಪಿಕಪ್ ಮಾಡಿದ್ವಿ. ಸೊ ನಾವು ರೀಚ್ ಆಗೋಷ್ಟೊತ್ತಿಗೆ ಹಾಸನ 1 o'clock ಆಗಿತ್ತು. 1 o'clockಗೆ ಹೋದ್ವಿ. ನಮಗೆ ಇನ್ಫಾರ್ಮೇಷನ್ ಇದ್ದಿದ್ದು 2 o'clockವರೆಗೂ ದರ್ಶನ ಸಿಗುತ್ತೆ ಅಂತ ಹೇಳಿದರು. ಸೊ ನಾವು 1 o'clock ಎಲ್ಲ ರೀಚ್ ಆದರೆ 2 ಗಂಟೆ ದರ್ಶನ ಮುಗಿಸ್ಕೊಂಡು ಬೇಗ ಬಂದುಬಿಡ್ಬೋದು ಅಂತ ಹೇಳಿ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದರ್ಶನ ಕ್ಲೋಸ್ ಆಗಿದೆ, 6 o'clockಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತ. ಫಸ್ಟ್ ನೋಡೋಣ ಬನ್ನಿ ಎಂಟ್ರೆನ್ಸಲ್ಲಿ ಯಾವ ಥರ ಲೈಟಿಂಗ್ಸ್ ಎಲ್ಲ ಇತ್ತು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ದರ್ಶನ ಹೆಂಗಾಯಿತು, ಏನೇನು ಮಾಡ್ಕೊಂಡು ಬಂದ್ವಿ ಅಂತ. ಸೊ ನೋಡಿ, ಸ್ಟಾರ್ಟಿಂಗ್ ಇದೆ ಎಂಟ್ರೆನ್ಸಲ್ಲೇ ಈ ಥರ ಫುಲ್ ರೋಡ್ ಫುಲ್ಲು ಇದೇ ಥರನೇ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ. ನಾವು ನೋಡಿ ಇದು ಮಿಡ್ನೈಟ್ 1 ಆಗಿತ್ತು ಈ ಟೈಮಲ್ಲಿ ಅಲ್ಲಿ ಹೋದಾಗ. ಅಷ್ಟು ವೆಹಿಕಲ್ಸ್ ಏನು ಓಡಾಡ್ತಿರ್ಲಿಲ್ಲ. ನಾವು ಅಂದ್ಕೊಂಡ್ವಿ ರಶ್ ಎಲ್ಲ ಕಮ್ಮಿ ಇರುತ್ತೆ, ನೈಟು ಜನ ಎಲ್ಲ ಇರಲ್ಲ, ಬೇಗ ದರ್ಶನ ಆಗುತ್ತೆ ಅಂತ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಸಖತ್ತು ರಶ್ ಅಂದರೆ ರಶ್ಶು. ಅದಕ್ಕೆ ನಾವು ಅಂದ್ಕೊಂಡ್ವಿ 1000 rupees ದರ್ಶನ ಕ್ಯೂಗೆ ಹೋಗೋಣ ಅಂತಂದ್ಬಿಟ್ಟು. ಅಲ್ಲಿ ಹೋದಾಗ ಅಂದರೆ ದರ್ಶನ ಎಲ್ಲ ನೀವು ಎಷ್ಟು ಅಮೌಂಟ್ ಕೊಟ್ರು 6 o'clockಗೆ ದೇವಸ್ಥಾನ ಓಪನ್ ಆಗೋದು. ಸೊ ಇವಾಗ ಕೊಡಲ್ಲ ಅಂತ ಹೇಳಿಬಿಟ್ರು. ಸೊ ನೋಡಿ, ಇದು ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್, ದೇವಸ್ಥಾನದ ಹತ್ತಿರದ ಎಂಟ್ರೆನ್ಸ್ ಇದು. ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ನಾವು ಹೋಗಲೇಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಸೊ ಸಡನ್ನಾಗಿ ಆಗಿದ್ದ ಟ್ರಿಪ್ಪಿಂದ ಹೋಗಿದ್ವಿ ಎಲ್ಲರೂ, ಫ್ಯಾಮ್ಲಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಮಾರ್ನಿಂಗ್ ಬರೋರಿಗೆ ಈ ಥರ ವ್ಯೂ ಎಲ್ಲ ಸಿಕ್ಕಲ್ಲ, ಯಾಕಂದರೆ ಲೈಟಿಂಗ್ಸ್ ಏನಿದ್ರು ನಾವು ಈವ್ನಿಂಗ್ ಟೈಮಲ್ಲೇ ನೋಡಬೇಕು. ಸೊ ಈ ಥರ ನೋಡಿ, ಅಲ್ಲಲ್ಲಿ ದೇವ್ರದ್ದು ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದರು. ಏನೋ ದಸರಾ ನೋಡೋ ಥರ ಫೀಲ್ ಆಯಿತು ನಮಗೆ, ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ನೋಡಿ, ಇಲ್ಲೇ ದೇವಸ್ಥಾನದ ಎಂಟ್ರಿ ಇರೋದು. ಎಲ್ಲಿ ನೋಡಿ ಬರೀ ಪೊಲೀಸ್ ಅವರೇ ಇದ್ದರು ಜನಗಳಿಗಿಂತ, ಅಷ್ಟೊಂದು ಸೆಕ್ಯೂರಿಟಿ ಇತ್ತು ದೇವಸ್ಥಾನಕ್ಕೆ. ಸೊ ಇನ್ನೇನು ನಾವೀಗ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಅಂದ್ಕೊಂಡ್ವಿ ನೈಟ್ ಬರೋದ್ರಿಂದ ಬೇಗ ದರ್ಶನ ಆಗುತ್ತೆ, ಯಾರೂ ಅಷ್ಟು ಜನ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಬಟ್ ಅಲ್ಲಿ ಆನ್ಲೈನಲ್ಲಿ ಹಾಕಿದ್ರು 2 ಗಂಟೆವರೆಗೂ ದರ್ಶನ ಇರುತ್ತೆ ಅಂತಂದ್ಬಿಟ್ಟು ವೆಬ್ಸೈಟಲ್ಲೆಲ್ಲ ನೋಡಿಬಿಟ್ಟು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು, ಇಲ್ಲ ಅಮಾವಾಸ್ಯೆ ಇದೆ, ಅದಕ್ಕೆ ನಾವು 6 o'clockಗೇನೆ ದರ್ಶನ ಸಿಗೋದು, 10ಗೆಲ್ಲ ಕ್ಲೋಸ್ ಆಗಿದೆ ಅಂತ. ಸೊ ನಾವು 1 o'clock ರೀಚ್ ಆಗಿ ಮತ್ತೆ 6 o'clockವರೆಗೂ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಅಪ್ಪ ತುಂಬ ಕಷ್ಟ ಆಯಿತು. ಯಾಕಂದರೆ ನಂಗೆ ಗೊತ್ತಿರಲಿಲ್ಲ ದರ್ಶನ 10ಗೆ ಕ್ಲೋಸ್ ಆಗಿದೆ ಅಂದ್ಬಿಟ್ಟು. ಯಾಕಂದರೆ ಮಕ್ಕಳನ್ನೂ ಕೂಡ ನಾವು ಕರ್ಕೊಂಡೋಗಿದ್ವಿ. ಸೊ ನೋಡಿ, ದೇವ್ರು ಇದೇ ಥರನೇ ಒಳಗಡೆ ನಮಗೆ 3 ವಿಗ್ರಹಗಳು ಕಾಣೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ವಿಗ್ರಹನೂ ಅಲ್ಲ, ಒಂಥರ ಏನು ಕಲ್ಲು ಥರ ಇದೆ, ಜಸ್ಟ್ ರೌಂಡ್ ಫೇಸ್ ಥರ. ನೋಡಿ, ಇಲ್ಲಿ ಪಾರ್ಕಿಂಗ್ ಹಾಕಿಬಿಟ್ಟು ಇಲ್ಲಿಂದ ಒಂದು 5 minutes ವಾಕ್, ಅಲ್ಲಿವರೆಗೂ ಪಾರ್ಕಿಂಗ್ ಸಿಕ್ಕಿರಲಿಲ್ಲ ನಮಗೆ. ನೈಟ್ ಅಷ್ಟೊತ್ತಾದ್ರೂ ಕೂಡ ಜನ ಓಡಾಡ್ತಾನೇ ಇದ್ದರು ತುಂಬಾನೇ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ, ಅಕ್ಕ ಬಾವ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹೋಗಿದ್ವಿ ನಾವು. ಸೊ ಮಳೆ ಸ್ಟಾರ್ಟ್ ಆಯಿತು 3 ಗಂಟೆಗೆ. 1 o'clockಗೆ ಮಕ್ಕಳಿಗೆಲ್ಲ ನಾವು ಕಾರಲ್ಲೇ ಮಲಗಿಸ್ಬಿಟ್ಟು ಬಂದಿದ್ವಿ. ನೋಡಿ, 3 ಗಂಟೆಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಈ ಟೈಮಲ್ಲಿ ನಾವು ಆಲ್ರೆಡಿ ಕ್ಯೂವಲ್ಲೇ ನಿಂತಿದ್ವಿ.
ನಾವು ತುಂಬ ಅಪ್ಪಗೆಲ್ಲ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ದರ್ಶನ ಬೇಗ ಆಗಲಿ ಅಂತ ಹೇಳಿ 1000 ರೂಪೀಸ್ ಕ್ಯೂಗೆ ಹೋದ್ವಿ. ಸೊ ದರ್ಶನ ಏನೋ ಹಾಫ್ ಆನ್ ಅವರ್ಗೆಲ್ಲ ಆಗೋಯ್ತು ನೋಡಿ. ಆದ್ರೂ ಜನ ಎಷ್ಟು ಜನ ಇದ್ದರು ಅಂದರೆ 1000 ರೂಪೀಸ್ಗೆ ಇಷ್ಟು ಜನ ಇದ್ದರು ಅಲ್ಲಿ. ಜನ ಅಷ್ಟು ರಶ್ ಇತ್ತು. ಸೊ ಫೈನಲಿ ನಮಗೆ ಮಳೆ ಬರ್ತಿದ್ದಿದ್ದ ಕಾರಣ ಟಿಕೆಟ್ಸ್ನ ಒಂದು 3:30ಗೆಲ್ಲ ಕೊಟ್ಬಿಟ್ರು, ಯಾಕಂದರೆ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಸೊ ಟಿಕೆಟ್ಸ್ ಎಲ್ಲ ತೊಗೊಂಡು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ ನೋಡಿ. ಇದೇ ದೇವಸ್ಥಾನಕ್ಕೆ 1000 ರೂಪಿ ಇರೋರ್ದು ಎಂಟ್ರಿ. ಬಟ್ ಜನರಲ್ ದರ್ಶನ ಅವ್ರಿಗೆ ತುಂಬಾ ಕ್ಯೂ ಇದೆ. ತುಂಬಾ ದೇವಸ್ಥಾನ ಎಲ್ಲ ಸುತ್ತಾಕಿ ಬರಬೇಕು. ಅಂದರೆ ಒಂದು 7 to 8 hours ಆಗುತ್ತೆ ಅವ್ರಿಗೆ ದರ್ಶನಕ್ಕೆ ಬಂದರೆ, ಜನರಲ್ ಅವ್ರಿಗೆ. ಸೊ ನಾವು 1000 ರೂಪೀಸ್ ಆಗಿರೋದಕ್ಕೆ ನಮಗೆ ಹಾಫ್ ಆನ್ ಅವರ್ಗೆಲ್ಲ ದರ್ಶನ ಆಗೋಯ್ತು. ಸೊ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಒಳಗಡೆ ಬಂದುಬಿಟ್ವಿ. ಎಲ್ಲರಿಗೂ ಇನ್ನೂ ನಿದ್ದೆ ಕಣ್ಣು, ಯಾಕಂದರೆ 3:30 ಟೈಮ್ ಆಗಿತ್ತು. ಇನ್ನು ನೋಡಿ ಎಲ್ಲರೂ ತೂಗುಡಿಸ್ತಾ ಇದ್ದಾರೆ. ನಮಗೆ 3:30ಗೆ ಒಳಗಡೆ ಬಿಟ್ಟರು. ಬಟ್ ದರ್ಶನ ಇರೋದೇ 6 o'clockಗೆ, ಅಲ್ಲಿವರೆಗೂ ದರ್ಶನಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಹೆಂಗೋ ಅಷ್ಟು ಮಾತ್ರ ಒಳಗಡೆ ಬಿಟ್ಟರು ಅನ್ನೋದೇ ಖುಷಿ, ಯಾಕಂದರೆ ಮಳೆ ಬೇರೆ ಬರ್ತಿತ್ತು, ತುಂಬಾ ಚಳಿ ಬೇರೆ ಇತ್ತು. ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಸೊ ಅಲ್ಲೇ ನಾವೊಂದು 5:30ವರೆಗೂ ಕೂತಿದ್ವಿ. ಮತ್ತು 5:30ಗೆ ಕ್ಯೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕ್ಯೂವಿಂದ ಹೋಗಿ 6 o'clock ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸು. ಅಲ್ಲಂತೂ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಫುಲ್ ಲೈಟಿಂಗ್ಸ್ ಆಗಲಿ, ಹೂವಿನ ಅಲಂಕಾರ ಆಗಲಿ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ, ಇದು ಎಂಟ್ರೆನ್ಸು ಯಾವ ಥರ ಅಲಂಕಾರ ಮಾಡಿದರು ಅಂತ. ಆಮೇಲೆ ರಶ್ಶು ತುಂಬ ಇತ್ತು ಇಲ್ಲಿ. ಅಂದರೆ ದೇವಸ್ಥಾನ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋಷ್ಟೊತ್ತಿಗೆ ಎಲ್ಲ ಕ್ಯೂನು ಒಂದೇ ಮಾಡಿಬಿಟ್ರು. ಒಂದು ಬೇಜಾರು ಏನಾಯಿತು ಅಂದರೆ, ಅಷ್ಟು ದುಡ್ಡು ಕೊಟ್ಟು ದೇವಸ್ಥಾನದ ಒಳಗಡೆ ಹೋಗಿದ್ರೆ ಬರೀ ಒಂದು 2 ಸೆಕೆಂಡ್ಗೆನೇ ಎಳ್ದು ಹಾಕ್ಬಿಟ್ರು. ದೇವ್ರ ಮುಖ ಎಲ್ಲಿದೆ ಅಂತ ನೋಡೋಷ್ಟೊತ್ತಿಗೆ ಆಚೆ ಬಂದುಬಿಟ್ಟಿದ್ವಿ, ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಮತ್ತು ಒಂದು ನಿಮಿಷನೂ ಕೂಡ ನೋಡೋಕ್ಕಾಗಿಲ್ಲ ದೇವ್ರನ್ನ. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ದೂರದಿಂದ ಎಲ್ಲ ಹೋಗ್ತೀವಿ ನೋಡೋಕ್ಕೆ. ಅದು ಅಷ್ಟು ಚೆನ್ನಾಗಿ ದೇವ್ರನ್ನ ನೋಡೋಕ್ಕೆ ಬಿಟ್ಟಿಲ್ಲ ಅನ್ನೋದೊಂದು ಬೇಜಾರಿದೆ. ನೋಡಿ, ಇದೆಲ್ಲ ಫುಲ್ ಹೂವಿನ ಅಲಂಕಾರ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೋದರೆ ಬರೀ ಈಶ್ವರನ ಲಿಂಗನೇ ಇದೆ. ಫುಲ್ ಲಿಂಗದೇ ದೇವಸ್ಥಾನ ಇದು. ನೋಡಿ, ಇದೆಲ್ಲನೂ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಡೆಕೋರೇಷನ್, ಇದೆಲ್ಲ ಬರೀ ಹೂವಿನಿಂದನೇ ಮಾಡಿದರು. ಸೊ ನೋಡಿ, ಇದೇ ಮೇನ್ ಹಾಸನಾಂಬ ದೇವ್ರದ್ದು ದೇವಸ್ಥಾನ. ಕ್ರೌಡ್ ಅಷ್ಟಿದೆ ನೋಡಿ, ಒಂದೇ ಸೆಕೆಂಡ್ಗೆ ಆಚೆ ಬಂದುಬಿಟ್ಟಿದ್ವಿ. ಇದು ಬಂದು ಆಚೆಯಿಂದ ಗೋಪುರ, ದೇವಸ್ಥಾನ ಹೇಗಿದೆ ಅಂತ. ಸೊ ಇದಾಗಿತ್ತು ಹಾಸನಾಂಬ ದೇವಿ ದೇವಸ್ಥಾನ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಬೇರೆ ಬೇರೆ ಥರ ಹೂವಿನ ಅಲಂಕಾರಗಳನ್ನು ಮಾಡಿದರು. ಫುಲ್ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಹೂವಿನ ಅಲಂಕಾರನೂ ಅಷ್ಟೇ, ದೀಪ, ಓಮ್, ಆಮೇಲೆ ಡೋಲ್, ಆ ಥರ ಎಲ್ಲ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಹಾಸನಾಂಬ ದೇವಸ್ಥಾನ. ಸೊ ನಮ್ಮ ಪ್ಲ್ಯಾನ್ ಇಲ್ದಂಗೆ ಆಗಿದ್ದಂಥ ಟ್ರಿಪ್ ಇದು ಮಂತ್ರಾಲಯದಿಂದ ಬಂದಮೇಲೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.